ಈ ಸೈಬರ್ ಕಳ್ಳತನ ಎಂದರೇನು? ಅವರು ಯಾರು? ನಿಜಕ್ಕೂ ಹೇಗೆ ಮಾಡ್ತಾರೆ ಈ ಕಳ್ಳತನ? ಈ ಬುದ್ಧಿವಂತ ಕ್ರಿಮಿನಲ್ಗಳಿಗೆ ಯಾರು ಬಲಿಯಾಗುತ್ತಾರೆ? ಈ ರೀತಿಯ ಅಪರಾಧ ಕಳ್ಳತನಕ್ಕೆ ಸೈಬರ್ ಅಪರಾಧಗಳು ನಿಮ್ಮ ಜಾಗೃತಿಗಾಗಿ ಮಾತ್ರ. ಇಂದಿನ ಡಿಜಿಟಲ್ ಯುಗದಲ್ಲಿ ಸೈಬರ್ ಅಪರಾಧಗಳ ಕುರಿತು ನೀವು ಎಷ್ಟು ತಿಳಿದಿದ್ದೀರಿ? ಹ್ಯಾಕಿಂಗ್, ಆನ್ಲೈನ್ ವಂಚನೆ, ಫಿಶಿಂಗ್ ಇವೆಲ್ಲವನ್ನೂ ಒಂದೇ ಕ್ಷಣದಲ್ಲಿ ನಾವೆದುರಿಸಬಹುದು. ಸಣ್ಣ ತಪ್ಪಿನಿಂದಲೂ ದೊಡ್ಡ ಹಾನಿಯಾಗಬಹುದು. ಇಂತಹ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಏನು ಮಾಡಬಹುದು? ಸಾಮಾನ್ಯ ಫಿಶಿಂಗ್ ಸಂದೇಶಗಳು, ಅಪರಿಚಿತ ಲಿಂಕ್ಗಳು, ನಿಮ್ಮ ಪಾರ್ಸೆಲ್ ತಿರಸ್ಕರಿಸಲಾಗಿದೆ, ಕ್ಯೂಆರ್ ಕೋಡ್ ಸ್ಕ್ಯಾನಿಂಗ್ ಅಥವಾ ಸಾಫ್ಟ್ವೇರ್ ಹ್ಯಾಕಿಂಗ್ ಇವು ಡಿಜಿಟಲ್ ಅಪಾಯಗಳ ನಿತ್ಯದ ಉದಾಹರಣೆಗಳಾಗಿವೆ. ಅನೇಕರು ತಮ್ಮ ಬ್ಯಾಂಕ್ ವಿವರಗಳನ್ನು ಅಪರಿಚಿತರೊಂದಿಗೆ ಹಂಚಿಕೊಂಡು ವಂಚನೆಗಳಿಗೆ ಬಲಿಯಾಗುತ್ತಾರೆ. ಇಂತಹ ಸೈಬರ್ ಕಳ್ಳರಿಂದ ದೊಡ್ಡ ಹಣಕಾಸಿನ ಪರಿಣಾಮ ನೀವು ಎದುರಿಸಬೇಕಾಗಬಹುದು. ಫಿಶಿಂಗ್ ಇಮೇಲ್ಗಳು ಅಥವಾ ಸಂದೇಶಗಳು ಹೇಗೆ ಕಾಣುತ್ತವೆ? ಹಾಗೆಯೇ ನಿಮ್ಮ ಪಾಸ್ವರ್ಡ್ ಅನ್ನು ಶಕ್ತಿಯುತವಾಗಿ ಹೇಗೆ ರಚಿಸಬಹುದು? ಅಕ್ಷರ ಜೊತೆಗೆ ಸಿಂಬಲ್ ಮತ್ತು ನಂಬರ್ ಬಳಸಿ. ನಿಮ್ಮ ಪಾಸ್ವರ್ಡ್ ಅನ್ನು ಉಪಯೋಗಿಸಿ, ವಿಶೇಷವಾಗಿ ನಿಮ್ಮ ಬ್ಯಾಂಕ್ ಸಂಬಂಧಿತ ಮಾಹಿತಿಯನ್ನು, ನಿಮ್ಮ ಇಮೇಲ್, ಮೊಬೈಲ್ ಸಂಖ್ಯೆಯನ್ನು ಅನುಮಾನಾಸ್ಪದ ಅಪ್ಲಿಕೇಶನ್ಗಳಲ್ಲಿ ಹಂಚಿಕೊಳ್ಳಬೇಡಿ. ಸೈಬರ್ ಅಪರಾಧಗಳಿಗೆ ಬಲಿಯಾಗದಂತೆ ಎಚ್ಚರವಹಿಸಿ. ಪರಿಚಿತವಲ್ಲದ ಮೊಬೈಲ್ ಸಂದೇಶಗಳ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೊದಲು ನೂರಾರು ಬಾರಿ ಯೋಚಿಸಿ. ಇಂತಹ ಜ್ಞಾನವನ್ನು ಬೇರೆಯವರಿಗೂ ಹಂಚಿ. ಇಂದೇ ನಿಮ್ಮ ಕುಟುಂಬವನ್ನು, ಸ್ನೇಹಿತರು ಮತ್ತು ನಿಮ್ಮಲ್ಲಿರುವ ಹಿರಿಯರನ್ನು ರಕ್ಷಿಸಿ. ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತಗೊಳಿಸಲು ಈ ಸಲಹೆಗಳನ್ನು ಅನುಸರಿಸಿ. ನಮ್ಮ ಹೊಸ ವಿಡಿಯೋಗಳನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಇತರರಿಗೂ ಈ ಗಂಭೀರ ಮಾಹಿತಿ ಹಂಚಿ.